ಅಪ್ಪು, ಈ ಕನ್ಫ್ಯೂಷನ್ ಅಲ್ಲಿ ಊಟ ಮಾಡು ಅಂತ ಹೇಳೋದೇ ಮರ್ತ್ಬಿಟ್ಟೆ. ನಡಿ ಊಟಕ್ಕೆ. ಚಿಕ್ಕಿ ನಂಗೆ ಬೇಡ, ಇಟ್ಸ್ ಓಕೆ. ಬೇಡವಾ? ಯಾಕೆ? ಅಯ್ಯೋ ಚಿಕ್ಕಿ, ಇವತ್ತು ತಿಂದಿದ್ದೆ ಹೆವಿ ಆಗೋಯ್ತು, ಸೊ ಪ್ಲೀಸ್ ಬೇಡ. ಏನೋ ಹೆವಿ ಆಯ್ತು? ಮಾಮೂಲಿ ಲೈಟ್ ಆಗಿ ತಾನೇ ಲಂಚ್ ಕಳಿಸಿದ್ದೆ. ನೋಡು, ನೀನ್ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ನೀನ್ ದೇಹದಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ನಡಿ ಊಟಕ್ಕೆ. ಚಿಕ್ಕಿ ಪ್ಲೀಸ್. ರಾಮ್, ಅನಿ ಒಬ್ಬ ಸಾಕ್ ನಂಗೆ, ನೀನು ಹಠ ಶುರು ಮಾಡ್ಬೇಡ. ಚಿಕ್ಕಿ ಬೇಕಿದ್ರೆ ನಾನೇ ಕೇಳಿ ತಿಂತಿದ್ದೆ ಅಲ್ವಾ, ಯಾಕೋ ಹೊಟ್ಟೆ ಒಂಥರ ಆಗ್ತಿದೆ. ಇಟ್ಸ್ ಓಕೆ, ಐ ಆಮ್ ಗುಡ್. ಇಲ್ಲಿ ನೋಡು, ನನಗೋಸ್ಕರ ನನ್ನ ಸಮಾಧಾನಕ್ಕೆ 2 ತುತ್ತು ತಿಂದ್ಬಿಟ್ಟು ಮಲ್ಕೊ, ಓಕೆನಾ? ಸಾಧನಾ, ಎಲ್ಲಾರನ್ನೂ ಊಟಕ್ಕೆ ಕರಿ. ಚಿಕ್ಕಿ ಪ್ಲೀಸ್ ಬೇಡ ನಂಗೆ. ಬಾರೋ. ಬೇಡ ಬೇಡ ಅಂತ ಅನ್ಕೊಂಡು ಚಿಕ್ಕಿ ನಂಗೇನು ಬೇಡ ಪ್ಲೀಸ್. ಏ, ಖಾಲಿ ಹೊಟ್ಟೆಲ್ ಮಲಗಿದ್ರೆ ನಮ್ ಪ್ರಜ್ಞೆ ಇಡೀ ರಾತ್ರಿ ಅಲಿತಾ ಇರುತ್ತಂತೆ. ಯಾಕೋ ನಗ್ತಾ ಇದ್ಯಾ? ಐ ಆಮ್ ಸೀರಿಯಸ್ ಅಪ್ಪು. ಅದು ಖಾಲಿ ಹೋಟೆಲ್ ಮಲಗಿದ್ರೆ ಚಿಕ್ಕಿ, ನಾನೀಗ ಆಲ್ರೆಡಿ ಫುಲ್ಲ. ಏನೋ ಫುಲ್ಲು? ಅದು ಏಯ್, ನಿನ್ ವಯಸ್ಸಿನ ಹುಡುಗರು ಹೀಗ ತಿಂತಾರೆ? ಕೂತ್ಕೋ. ಅಲ್ಲ ಕಣೋ, ಮಲೇಷಿಯಲ್ಲೂ ಹೀಗೆ ಮಾಡ್ತಿದ್ಯಾ? ಊಟದಲ್ಲಿ ಉಳಿಸಿ ಯಾರಿಗೋ ಕೊಡ್ತಿದ್ದೆ. ತಾತ ಕಲ್ಸಿ ಡಿಸಿಪ್ಲಿನ್ ಎಲ್ಲ ಮರ್ತ್ಬಿಟ್ಯಾ ಹೇಗೆ? ಈಗ ನೀನ್ ಊಟ ಮಾಡು, ನನಗ್ ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ಬಿಡಲ್ಲ. ರಾಮ್, ಅಬ್ಬಾ ನೀನಿದ್ಯಾ ಅಂತ ನಾವೆಲ್ಲರೂ ಟೈಮಿಗೆ ಸರಿಯಾಗಿ ಡೈನಿಂಗ್ ಟೇಬಲ್ಗೆ ಬರ್ತೀವಿ ನೋಡಪ್ಪ. ಗೊತ್ತಾ, ನಿನ್ನಿಂದ ನನಗೂ ಒಂದು ಒಳ್ಳೆ ಪೊಸಿಷನ್ ಸಿಕ್ಕಿದೆ ಇಲ್ಲಿ. ಏನ್ ಭಾರ್ಗವಿ? ಸರಿ, ಹಾಗಾದ್ರೆ ನೀವೆಲ್ಲರೂ ಊಟ ಮಾಡಿ, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತೀನಿ. ಸುಮ್ಮನೆ ನೋಡ್ತಿರ್ತೀಯ? ಯಾಕೆ, ಹೊಟ್ಟೆ ಸರಿಯಾಗಿಲ್ವಾ? ನೋಡಿ ಮಾವಯ್ಯ, ಆಗ್ಲಿಂದ ಊಟ ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾನೆ. ಯಾಕೋ ಮುದ್ದೆನ ಏನ್ ತಿಂದಿದ್ದೆ? ಏನ ತಾತ ಏನಿಲ್ಲ, ಇದೊಂದು ವಿಷಯದಲ್ಲಿ ನನ್ನ ಫೋರ್ಸ್ ಮಾಡ್ಬಿಡಿ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ ಪ್ಲೀಸ್. ರಾಮ್, ನನ್ ಮಾತ್ ಕೇಳು, 2 ತುತ್ತು ಕಣೋ. ಚಿಕ್ಕಿ ಇವತ್ತೊಂದಿನ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಗುಡ್ ನೈಟ್ ತಾತ, ಗುಡ್ ನೈಟ್. ಅಪ್ಪು, ಕಳ್ಳ ಕಣ್ಣ ಮುಚ್ಚಲ ಆಟ ನಮ್ಮ ಹತ್ರನೇ ಆಡ್ತಿದ್ದಾನೆ. ನೋಡಿ ಮಾವ. ನೀನು ನೋಡ್ತಾ ಇರಮ್ಮ, ಇಲ್ಲಿ ನಾನು ಬಂದ್ಬಿಡ್ತೀನಿ. ಮಾವಯ್ಯ, ವಾ. ಭಾರ್ಗವಿ, ಡಾಕ್ಟರ್ ಫೋನ್ ಮಾಡ್ಲಾ? ನೀನು ಇಷ್ಟೊಂದು ಟೆನ್ಷನ್ ಆಗಿದೆಯಲ್ಲ? ಅಲ್ಲ ಪಾಪ, ರಾಮ್ಗೆ ಗ್ಯಾಸ್ಟ್ರಿಕ್ ಆಗಿರ್ಬೇಕೋ ಏನೋ. ಅಲ್ಲ, ನೀನ್ ಕರೆದ್ರು ನಿನ್ ಮಾತು ಕೇಳ್ದೆ ಹಾಗೆ ಹೊರಟೋದ್ನಲ್ಲ ಅವನು. ಮುಖ ನೋಡ್ಕೊಂಡು ಏನ್ ನಿಂತಿದ್ದೀರಾ? ಬಡಿಸಿ. ಹಾ, ಬಡಿಸಿ. ಒಬ್ಬನೇ ಬ್ಯಾಟಿಂಗ್ ಆಡೋ ಅಭ್ಯಾಸ ಇದೆ. ನಾನು ಹೇಳಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಾತನ್ನ ಕೇಳ್ತಿದ್ದವನು ಈಗ ನನಗೆ ಜವಾಬ್ ಕೊಟ್ಟು ಹೋಗ್ತಿದ್ದಾನೆ. ಯಪ್ಪ, ತಿಂದಿರೋ ಎಲ್ಲ ಫ್ಲೇವರು ಒಟ್ಟೊಟ್ಟಿಗೆ ತೇಗ್ ಬರ್ತಿದೆ. ಸೀತಾ ಅವರು ಕಾಲ್ ಮಾಡ್ಬೋದಂತ ಮೆಸೇಜ್ ಮಾಡಿದ್ದಾರೆ. ಏನಿರ್ಬೋದು? ಹಲೋ, ಬಿಸಿ ಇದ್ರಾ? ಇಲ್ಲ, ಹೇಳಿ. ನಿಮ್ಮ ಮನೆ ಬಾಡಿಗೆ ಎಷ್ಟು? ನೀವಿರೋ ಕಡೆ ಮನೆ ಬಾಡಿಗೆ ಎಷ್ಟಕ್ಕೆ ಸಿಗ್ತಿದೆ ಅಂತ ಕೇಳಬೇಕಿತ್ತು. ಅದು ನೀವಿರೋದು ಬಾಡಿಗೆ ಮನೆ ತಾನೆ? ಹಾ ಹಾ, ಹೌದೌದು. ಒಂದೇ ಒಂದು ನಿಮಿಷ. ಹಲೋ ಮಗ, ಮನೆ ಬಾಡಿಗೆಗೆ ಎಷ್ಟು? 1 BHK. 1 BHK ಎಷ್ಟು? ಅದೇ ನೀನ್ ಹೇಳ್ದಲ್ಲ 1 BHK ಅಂತ. ಕಾಯಿಸ್ಬಿಡ್ತೀನಿ. ಬಾಡಿಗೆ ಎಷ್ಟು ಅಂತ ಹೇಳ ಮರಾಯ. ಲೋ, ರೋಡಲ್ಲಿ ಇದೀನಿ ಕಣ, ಏನೋ ನಿನ್ ಗೋಳು? ಹಲೋ ರಾಮ್, ಕೇಳಿಸ್ತಾ ಇದ್ಯಾ? ಹಂಗೀರ್ ಸೀತಾ ಅವ್ರೆ, ಒಂದು ಸಣ್ಣ ಕೆಲಸ, 1 ನಿಮಿಷ. ಐ ವಿಲ್ ಬಿ ಬ್ಯಾಕ್. ಓಕೆ ಓಕೆ ಓಕೆ. ಹೇಳೋ. ಒಂದು 15,000. 15,000. ಓಕೆ ಓಕೆ, ಹಾಗೆ ಲೈನಲ್ಲೇ ರೀ. ಸೀತಾ ಅವ್ರೆ, ಸಾರಿ, ಸ್ವಲ್ಪ ಬ್ಯುಸಿ ಇದೆ. ಏನು ಕೇಳಿದ್ರಿ ನೀವು? ಮನೆ ಬಾಡಿಗೆ 15,000. ಏನು, 15,000ನಾ? ಕಮ್ಮಿ ಆಗೋಯ್ತಾ? ಕಡಿಮೆನಾ? ಮತ್ ನೀವೇನ್ರಿ ತಿಂತೀರಾ? ಇದ್ಯಾಕೆ ಹಿಂಗ್ ಬೈತಿದ್ದೀರಾ?
ಬರೋದೆಲ್ಲ ಬಾಡಿಗೆಗೆ ಕೊಟ್ರೆ ತಿನ್ನಕ್ಕೆ ಮಿಕ್ಕಿದ ಖರ್ಚಿಗೆ ಹೇಗೆ ಅಂತ ಕೇಳಿದೆ. ಹೌದಲ್ವಾ, ಏನು ಮಾಡಲಿ, ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಿದ್ದೀನಿ. ದೇವ್ರೆ, ಒಬ್ಬರೇ ಇರೋದಕ್ಕೆ 15,000 ರೂಪಾಯಿ ಕೊಡ್ತೀರಾ? ನನಗಂತೂ ಆಗಲ್ಲಪ್ಪ. ಇಲ್ಲ ಇಲ್ಲ, ನೀವೇನು ಕೊಡಬೇಡಿ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ. ನಾನು ಮನೆ ಹುಡುಕ್ತಿದ್ನಲ್ಲ, ಅದಕ್ಕೆ ಕೇಳಿದೆ. ಓ ಓಕೆ ಓಕೆ. 10,000, ಹೆಚ್ಚು ಅಂದರೆ 11,000. ಅದಕ್ಕಿಂತ ಜಾಸ್ತಿ ಆದರೆ ನನಗೆ ನಿಜವಾಗ್ಲೂ ಆಗಲ್ಲ. ಈಗಿರೋ ಏರಿಯಾ ತುಂಬ ಕಾಸ್ಟ್ಲಿ ರಾಮ್. ಹೊಸ ಜಾಗಕ್ಕೆ ಹೋದರೆ ನಾನು ಹೇಗೆ ಅಡ್ಜಸ್ಟ್ ಆಗ್ತೀನೋ ಗೊತ್ತಿಲ್ಲ. ನನಗೆ ಸಿಹಿದೆ ಚಿಂತೆ ಆಗಿದೆ. ನಮಗೆ ಲೋನ್ ತೀರ್ಸೋಕ್ಕೂ ಜಾಸ್ತಿ ಟೈಮ್ ಇಲ್ಲ. ಮನೆ ಮಾರಬೇಕು, ಅದಕ್ಕಿಂತ ಮುಂಚೆ ಮನೆ ಬಾಡಿಗೆಗೆ ಹುಡುಕ್ಬೇಕು. ಎಲ್ಲಿ ಹುಡ್ಕೋದಂತಾನೆ ನಂಗೆ ತಲೆ ಕೆಟ್ಟೋಗಿದೆ. ಆದರೆ ನಾನು ಪ್ರಿಫರ್ ಮಾಡೋದು ಸಿಹಿ ಸ್ಕೂಲ್ ಹತ್ರನೇ ಇರಬೇಕು ಅಂತ. ವರ್ಷದ ಮಧ್ಯೆ ಅವಳಿಗೂ ಸ್ಕೂಲ್ ಚೇಂಜ್ ಮಾಡಿದ್ರೆ ಕಷ್ಟ ಆಗತ್ತೆ. ಒಂದು ನಿಮಿಷ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮನೆಗೆ ಏನೂ ಆಗಲ್ಲ, ನೀವು ಅಲ್ಲೇ ಇರ್ತೀರಾ. ಯು ಡೋಂಟ್ ವರಿ, ಮನೆ ಉಳ್ಸೋಕ್ಕೆ ಏನೇನು ಮಾಡ್ಬೋದೋ ಟ್ರೈ ಮಾಡೋಣ. ಪಾಪ, ನನ್ನ ಕಷ್ಟನೆಲ್ಲ ನಾನು ನಿಮ್ಮ ಮೇಲೆ ಹೇರ್ದಂಗಾಯ್ತು. ಮನೆ ಬಾಡಿಗೆಗೆ ಎಲ್ಲಾದರೂ ಇದ್ರೆ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹಲೋ ಹಲೋ. ಹಾಂ ಸೀತಾವ್ರೆ, ಸಾರಿ, ಒಂದು ನಿಮಿಷ, ಒನ್ ಮೋರ್ ಸ್ಮಾಲ್ ವರ್ಕ್. ಹೇಳ, ಬಾಡಿಗೆ ರೇಟ್ ಎಲ್ಲ ಫಿಕ್ಸ್ ಆಯ್ತಾ ಸರ್? ನಮ್ಮ ಅಗತ್ಯ ಇನ್ನೇನಾದರೂ ಇದೆಯಾ? ಏನು ಬೇಕಾಗಿಲ್ಲ, ಫೋನ್ ಇಡು. ಸೀತಾವ್ರೆ ಹೇಳಿ. ಏನಾಯ್ತು? ನಿಮ್ಮ ಬಿಕ್ಕಳಿಗೆ ಏನೋ ನಿಂತಿಲ್ವಾ? ನೋ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಬಾಡಿಗೆ ಮನೆ ಎಲ್ಲಾದರೂ ಇದೆ ಅಂತ ಗೊತ್ತಾದರೆ ನನಗೆ ತಿಳಿಸಿ ಆಯ್ತಾ? ಹಾಂ ಶ್ಯೂರ್. ಗುಡ್ ನೈಟ್. ಗುಡ್ ನೈಟ್. ಸೀತಮ್ಮ, ನನ್ನ ಫ್ರೆಂಡ್ನ ನೆನ್ಸ್ಕೋಬೇಡ. ಆಮೇಲೆ ನನ್ನ ಫ್ರೆಂಡಿಗೆ ಬಿಕ್ಲಿಕ್ಕೆ ಓಡ್ಬಿಡುತ್ತೆ. ನೀವು ನಿಮ್ಮ ಮನೇಲೇ ಇರ್ತೀರ, ಅದ್ರ ವ್ಯವಸ್ಥೆ ಆಗುತ್ತೆ. ಹಲೋ. ಏ ಬಡವಾ, ಏನೋ ಮಾಡ್ತಿದ್ಯಾ? ಆಮೇಲೆ ಹಲ್ ತಿಕ್ತಿದ್ದೆ. ಏನ? ಇನ್ನೇನು ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗ್ಬೇಕು, ನಿನ್ ಕಾಲ್ ಬಂತು. ನಾನು ಹೇಳಿದ್ದೀನು ನೀನು ಮಾಡ್ತಾ ಇರೋದೇನೋ? ನೀನೇನು ಹೇಳಿದೆ? ಓ, ರಾತ್ರಿ ಮಲಗಕ್ಕಿಂತ ಮುಂಚೆ ಕಗ್ಗ ಓದ್ಬೇಕು ಅಂತ ತಾನೇ? ಇವತ್ತು ಮೂಡಿಲ್ಲ, ನಾಳೆ ಮಾಡ್ತೀನಿ. ಏಯ್, ಫೋನ್ನಲ್ಲಿ ಬಾರ್ಸಕ್ಕಾಗೋದಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ಯಾ? ಈಗ ಏನು ಮಾಡ್ಬೇಕು ಸೂರಿ? ಹಾ, ಈಗ ರಾಮನ್ನ ಇಲ್ಲಿ ಕರ್ಸಿರೋದು ಯಾತಕ್ಕೆ? ನಾನು ಅವನಿಗೊಂದು ಮದುವೆ ಮಾಡೋದಕ್ಕೆ, ನಾನು ಮುತ್ತಾತ ಆಗೋದಕ್ಕೆ. ಅದ್ರಲ್ಲಿ ಆಗ್ತಿರೋದೇನು? ದೂರ ಹಚ್ಕೊಂಡ್ಯಾ? ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ಳೋ ಸುಮ್ಮನೆ. ಸರಿ ಹೇಳಪ್ಪ. ನಮ್ಮ ಭಾರ್ಗವಿ ಕಷ್ಟಪಟ್ಟು ಒಂದೆರಡು ಸಂಬಂಧ ತಂದು, ಆದರೆ ಅವ್ಯಾವುದು ನೀವು ಒಪ್ಕೊಳ್ಳೇ ಇಲ್ಲ. ಈ ರಾಮ ಇದಾನಲ್ಲ, ರಂಬೆ ಮೇನ್ಕೆಗೆ ಒಲಿಯುವಂಥ ಮಗ ಅಲ್ಲ ಇವನು. ಇವನಿಗೆ ಒಬ್ಳು ಸೀತೆನೇ ಬೇಕು. ಆಗ ಈ ಹೊಟ್ಟೆ ನೋವು, ಊಟ ಬೇಡ ಅನ್ನೋದೆಲ್ಲ ಮಾಯ ಆಗ್ಬಿಡುತ್ತೆ. ರಂಬೆ ಮೇನಕೆ ಹೊಟ್ಟೆ ನೋವು ಎಲ್ಲಿಂದ ಎಲ್ಲಿಗೆ ಸಂಬಂಧ ತಂದ್ಬಿಟ್ರಿ ಸೂರಿ? ನೀನೇನ್ ಚಿಂತೆ ಮಾಡ್ಬೇಡ, ರಾಮಂಗೆ ಸೀತೆನೇ ಫಿಕ್ಸ್. ಇನ್ನೊಂದ್ಸತಿ ಹೇಳು. ಕಾಪಿ ಪೇಸ್ಟ್. ಏ ನಿಜ ಹೇಳು, ಅಂತ ಹುಡುಗಿ ಅವನ ಜೀವನದಲ್ಲಿ ಬಂದಿದ್ದಾಳೇನೋ? ನೀನು ಹೂವನ್ನೋ ನಾಳೆನೇ ಹುಡುಗಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಒಪ್ಸಿ ನಮ್ಮ ಹುಡುಗನಿಗೆ ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ಕೊತೀನೋ? ಕನ್ಯಾದಾನ? ಆ ಹುಡುಗಿಗೆ ಆಲ್ರೆಡಿ ಒಂದು ಮಗು ಇದೆಯಲ್ಲ ಸೂರಿ. ಏನು ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಸೂರಿ, ಬರೋರು ಆರಾಮಾಗಿ ಬರಲಿ ಅಲ್ವಾ? ಯಾಕೆ ಅವಸರ ಪಡ್ತಿದ್ಯಾ? ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೀನಿ ಅಂತ ಅಂದರೆ ನಿನ್ಗೆ ಅರ್ಥ ಆಗಿರಬೇಕು ಅಲ್ವೇನೋ? ನನಗೆ ಅವಸರನೇ. ಎಷ್ಟು ದಿವಸ ಅಂತನೋ ಕಾಯೋದು? ನಮ್ಮ ಹುಡುಗ ಅದು ಯಾರಿಗೋ ಮನಸೋತಿದ್ದಾನೆ ಅಂತ ಕಾಲು ಎಳಿತಿದ್ಯಲ್ಲೋ, ಇದು ಅದಾಗಿದ್ರೆ ಹೇಳು, ಆ ಹುಡುಗಿ ಮನೆಗೆ ನಾನೇ ಹೋಗಿ ಮಾತಾಡ್ತೀನಿ. ಸೂರಿ,
ನಾನು ರಾಮ್ಗಷ್ಟೇ ಕಾಲು ಎಳ್ದಿದ್ದು. ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ಹೀಗೆ ಹೆಣ್ಣು ಮಗು ಹತ್ರ ಹೋಗಿ ಸಂಬಂಧದ ಬಗ್ಗೆ ಎಲ್ಲ ಮಾತಾಡೋಕ್ಕಾಗತ್ತಾ? ತಡ್ಕೋ ಸೂರಿ, ನೀನು ತುಂಬ ಅರ್ಜೆಂಟ್ ಮಾಡ್ತಿದ್ಯಾ. ಅವ್ನು ನನ್ನನ್ನು ಮನೆ ಬ್ರೋಕರ್ ಮಾಡಿದ್ದಾನೆ, ನೀನು ಮದುವೆ ಬ್ರೋಕರ್ ಮಾಡ್ತಿದ್ಯಾ. ಸವಾಸ ಆಯಿತು ತಾತ ಮೊಮ್ಮಗಂದು. ಏನೋ ಅದು ಒಣಗ್ತಾ ಇದೆಯಾ? ಅವಸರ ಪಡಬೇಡ ಅನ್ನೋದ್ರ ಬಗ್ಗೆ DBG ಅವ್ರು ಎಲ್ಲಾದರೂ ಹೇಳಿದಾರ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನು ಹೇಳಿದ್ದಾರೆ, ಸಮಯಕ್ಕೆ ಸರಿಯಾಗಿ ಎಲ್ಲನೂ ನಡಿಬೇಕು ಅಂತಲೂ ಹೇಳಿದ್ದಾರೆ. ಅದೇ ಸೂರಿ, ಅದನ್ನೇ ನಾನು ಹೇಳ್ತಿರೋದು. ಈಗ ಸದ್ಯಕ್ಕೆ ಅವನು ಸಾಮಾನ್ಯ ಎಂಪ್ಲಾಯ್ ತರ ನಾಟಕ ಮಾಡ್ತಿದ್ದಾನೆ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಈಗ ಸಂಬಂಧ ಕೇಳಕ್ ಹೋಗುವಾಗ ಇವನೇ ಇಲ್ಲಿಗೆ ಬಾಸು, ನಾರ್ಮಲ್ ಎಂಪ್ಲಾಯ್ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ವಾ? 1 by 1 ಎಲ್ಲ ಆಗತ್ತೆ. ತಡಿ, ಈಗ ಸದ್ಯಕ್ಕೆ ಗುಡ್ ನೈಟ್. ಬಿಟ್ಟೆ ಬಿಟ್ಟೆನಾ? ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರೆಯ ಅಕ್ಷರಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ನಿನ್ನಾದಿ ಬಂಧುಗಳ ದಕ್ಕುವುದ ದಶ ನಿನಗೆ ಮುಂಕುತಿಮ್ಮ, ಯಾರಿಗ್ ಗೊತ್ತು? ಇದೊಳ್ಳೆ ಟೆನ್ಷನ್ ಶುರು ಆಯ್ತಲ್ಲ. ಸೂರಿ ಮುಂದೆ ತಮಾಷೆಗೆ ರಾಮ್ ಕಾಲು ಎಳೆದ್ರೆ ಇವ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಹೇಗೆ ಹೇಳಲಿ? ಸೀತಾ ಅವರು ಸಿಂಗಲ್ ಮದರ್ ಅಂತ. ಸೀತಮ್ಮ, ಯಾವ್ದೋ ಲೆಟರ್ ಬಂತು. ಹೌದಾ? ಇರು ಇರು, ನಾನು ಬಂದೆ. ಕೊಡು ಕೊಡು. ಸಿಹಿ ಆಟ ಆಡ್ಬೇಡ, ಕೊಡು, ಅದು ತುಂಬಾ ಇಂಪಾರ್ಟೆಂಟು. ಕೊಡು ಕೊಡು. ಸಿಹಿ ಕೊಟ್ಬಿಡು ಅದನ್ನ. ಸಿಹಿ ಸಿಹಿ. ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಇಷ್ಟೊತ್ತಾಗಲೇ ಸೀತಾಜಿ ಕಾಲ್ ಮಾಡಬೇಕಿತ್ತಲ್ಲ. ಸೀತಾಜಿ ಸೂಪರ್. ನೀವು ಇದು ಟೈಮಿಂಗ್ಸು ಅಂದರೆ. ಹಲೋ ಸರ್. ಹಲೋ, RP ಸ್ಪೀಕಿಂಗ್. ಸರ್, ನಾನು ಸೀತಾ ಮಾತಾಡ್ತಿದ್ದೀನಿ. ಸೀತಾಜಿ ಹೇಳಿ. ಸರ್, ಮತ್ತೆ ಬ್ಯಾಂಕಿಂದ ರಿಮೈಂಡರ್ ನೋಟಿಸ್ ಬಂದಿದೆ. ಈ ಬ್ಯಾಂಕ್ನವರು ಹಾಗೇನೆ ಅಲಾರಾಮ್ ಸ್ನೂಸ್ ಕೊಟ್ಟಾಗೆ ಗಂಟೆಗೊಂದ್ಸಲ ಎಚ್ಚರಿಸ್ತಾನೆ ಇರ್ತಾರೆ. ನೋಟಿಸಲ್ಲಿ ಕೊಟ್ಟಿರೋ ಡೇಟ್ ಒಳಗೆ ನಾವು ದುಡ್ಡು ವಾಪಸ್ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮನೇನ ಸೀಸ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಓ, ಐ ಸಿ. ಅಷ್ಟು ಬೇಗ ಮನೇನ ಮಾರಕ್ಕಾಗತ್ತಾ ಸರ್? ಒಂದು ವೇಳೆ ಬಯರ್ ಸಿಕ್ಕಿದ್ರು ಆಲ್ರೆಡಿ ಲೋನಲ್ಲಿರೋ ಮನೇನ ಮಾರಬೇಕಿದ್ರೆ ಆ ಪ್ರಾಸೆಸ್ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೀತಾಜಿ, ನೀವೇನು ಯೋಚನೆ ಮಾಡಿಬಿಡಿ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಬೈ ದ ವೇ, ನೀವು ಮನೆ ಮಾರೋ ನಿರ್ಧಾರ ಮಾಡಿದಿರಲ್ಲ, ಅದು ಒಳ್ಳೆ ನಿರ್ಧಾರನೇ. ಮನೆನ ಒಳ್ಳೆ ಪ್ರೈಸ್ಗೆ ಯಾರು ತಗೋತಾರೆ ಅಂತ ನಾನು ನೋಡ್ತೀನಿ. ಯು ಡೋಂಟ್ ವರಿ, ಓಕೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಲ್ಲ, ಯಾಕೆ, ಇಟ್ಸ್ ಓಕೆ. ಮಾರಿ ಮಾರಿ, ನನಗೂ ಅದೇ ಬೇಕಾಗಿರೋದು. ಒಂದು ಕಡೆ ಸೀತಾಜಿ, ಇನ್ನೊಂದು ಕಡೆ ಮನೆ, ಎರಡು ನನ್ನ ಸ್ವತ್ತೆ.
ಸಾಕ್ಷಾತ್ಕಾರ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಾಂತರಿಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ರಾಮ ಕೇಳಿಸ್ಕೋ, ಪುಸ್ತಕದಿಂದ ದೊರೆತ ಜ್ಞಾನ, ಚಿರದಲ್ಲಿ ಧರಿಸಿದ ಮಣಿ, ಚಿತ್ತದಲ್ಲಿ ಬೆಳೆದ ಜ್ಞಾನ, ಮರ ಧರಿಸಿದ ಹೂವು ಸಾಕ್ಷಾತ್ಕಾರವಾಗುವುದು ವೀಕ್ಷಣೆಯಿಂದ ಮಾತ್ರ, ಶಾಸ್ತ್ರಿತನದಿಂದಲ್ಲ. ನಮಗ್ ನಾವು ನಿಜವಾಗಿ ನಡ್ಕೊಂಡ್ರೆ ಸಾಕು ಅಲ್ವಾ ತಾತ? ಅದಕ್ಕಿಂತ ಕಷ್ಟ ಇನ್ನೊಂದಿಲ್ವಲ್ಲ. ನನಗೇನೋ ಹೇಳಕ್ ಬಂದಿಲ್ಲ. ಏನು? ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ. ಎಂಪ್ಲಾಯೀಸ್ ಯಾರಿಗಲ್ಲ ನೀಡಿದ್ಯೋ ಅಡ್ವಾನ್ಸ್ ಸ್ಯಾಲ್ರಿ ಕೊಡೋಣ ಅಂತ ಮಾತಾಡ್ತಿದ್ನಲ್ವಾ, ಅದನ್ನ ಪ್ರೊಸೀಡ್ ಮಾಡೋಣ ಅಂತ ಇದ್ದೀನಿ ತಾತ. ನಿಮ್ಗೆ ಓಕೆ ಅಲ್ವಾ? ಅದಕ್ಕೆ ಉತ್ತರ DVG ಅವರೇ ಹೇಳ್ಬಿಟ್ಟಿದಾರಲ್ಲೋ. ನೋಡು, ನೀನು ಸುಮ್ಮನೆ ಯಾರಿಗೂ ಏನೂ ಮಾಡೋದಿಲ್ಲ. ಆ ಪುಸ್ತಕದ ಜ್ಞಾನದ ಜೊತೆ ಆತ್ಮಶೋಧನೆಯನ್ನು ನಡೆಸಿರ್ತೀಯ, ಮುಂದುವರಿಸು. ಬಿಸ್ನೆಸ್ನಲ್ಲಿ ಭಾವನೆಗಳನ್ನು ಬೆರೆಸೋದು ಬೇಡ ಅಂತ ನಾನು ಕೇಳೋದು. ಅಂದರೆ ತಾತ ಭಾವನೆಗಳಿಗಿಂತ ದುಡ್ಡಿಗೆ ಬೆಲೆ ಕೊಡ್ತಾನೆ ಅಂತ ಅಂದ್ಕೋಬೇಡ. ಎಸ್, ದುಡ್ಡು ಮುಖ್ಯ, ಆದರೆ ಭಾವನೆಗಳಿಂದ ದುಡ್ಡಿನಿಂದ ಅಳಿಯೋದಕ್ಕಾಗೋದಿಲ್ಲಪ್ಪ. ಆದರೂ ಮೈಂಡ್ ಇಟ್, ವಿ ಆರ್ ಡೂಯಿಂಗ್ ಬಿಸ್ನೆಸ್, ಅದು ನಿನಗೆ ಗೊತ್ತಿರಬೇಕು. ಶ್ಯೂರ್ ತಾತ, ನಾನು ನೋಡ್ಕೋತೀನಿ. ತಾತ, ನಾನು ಇನ್ನೊಂದು ಕಗ್ಗ ಶುರು ಮಾಡೋದಕ್ಕೆ ಮುಂಚೆ ಅದೇನು ಹೇಳಬೇಕು ಹೇಳ್ಬಿಡು. ಅದೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದೀಯ. ಅದು ಟಿಫನ್ ಬಾಕ್ಸ್. ತಾತ, ಅವ್ರ ಅಮ್ಮನ ನೆನಪಿಗೋಸ್ಕರ ಇಟ್ಕೊಂಡಿರೋ ಡಬ್ಬಿ ಅದು. ಪ್ಲೀಸ್ ಕೊಟ್ಬಿಡಿ ಅಲ್ಲ. ಹೌದಾ? ನಿಜವಾಗ್ಲು ಅದು ಎಲ್ಲಿಟ್ಟಿದ್ದೀನಿ ಅನ್ನೋದೇ ಜ್ಞಾಪಕ ಬರ್ತಾ ಇಲ್ಲ ಕಣೋ. ಸರಿ, ಹೋಗ್ಲಿ ಬಿಡಿ. ಯಾಕೆ ಪುಟ್ಟ ಇವತ್ತು ಲೇಟ್ ಆಗಿದ್ಯಾ? ನಿಮ್ಮಮ್ಮಂಗೆ ಪಾಪ ಇವತ್ತು ಆಫೀಸ್ಗೆ ಹೊತ್ತಾಗೋಯ್ತು. ಇಲ್ಲ ಅಜ್ಜಿ, ಬೇಗನೆ ಎದ್ದೆ. ಹೌದಾ? ಮತ್ತೆ ಯಾಕೆ ನಿಮ್ಮಮ್ಮ ಅಷ್ಟೊಂದು ಗಡಿಬಿಡಿಲಿ ಹೋದ್ಲು? ಮನೆ ಮುಂದೆ ಲೆಟರ್ ಬಿದ್ದಿತ್ತು, ಅದನ್ನು ಓದಿ ಸೀತಮ್ಮ ಅರ್ಜೆಂಟಲ್ಲಿ ಓಡೋದು. ಆ ವಿಷಯಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಯಾವ ವಿಷಯ ತಾತ? ಅದೇ ಆಫೀಸಿಂದ ಅಮ್ಮನಿಗೆ ಬೇಗ ಬರಕ್ಕೆ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಪಾಪರಿ ಸೀತಾ ಒಬ್ಳೆ ಹೇಗೆ ನಿಭಾಯಿಸ್ತಾಳೋ. ಬೆಂಗಳೂರಲ್ಲಿ ಇಬ್ರು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ. ನಮ್ಗೇನೋ ಪೆನ್ಷನ್ ಬರುತ್ತೆ, ಮನೆಗೆ ಬಾಡಿಗೆ ಇಲ್ಲ, ಅಲ್ಪ ಸ್ವಲ್ಪ ಕೂಡಿಟ್ಟಿರೋ ಹಣ ಇದೆ, ಅದರಿಂದ ಪರವಾಗಿಲ್ಲ. ಒಬ್ಳು ಸಂಬಳದಲ್ಲಿ ಸೀತಾ ಏನು ಅಂತ ಮಾಡ್ತಾಳೆ. ಸಂಬಳ ಅಂದ್ರೆ ಏನು? ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರಲ್ಲ ಅದು. ಓ, ಕೆಲಸ ಮಾಡಿದ್ರೆ ದುಡ್ಡು ಸಿಗತ್ತಾ? ಈಗ ನಿನ್ ಸ್ಕೂಲಿಗೆ ಫೀಸು, ತಿಂಡಿ, ಆಡೋದಕ್ಕೆ ಬೊಂಬೆ ಇದೆಲ್ಲ ಹ್ಯಾಕ್ ಸಿಗುತ್ತೇಳು? ನಿಮ್ಮಮ್ಮ ಕೆಲಸ ಮಾಡಿನೇ ಸಂಪಾದನೆ ಮಾಡಬೇಕು. ಅದೆಲ್ಲ ಬೇಕು ಅಂದ್ರೆ ಕೆಲಸ ಮಾಡ್ಬೇಕಾ ತಾತ? ಹೌದು ಬಂಗಾರಿ, ಕೆಲಸ ಮಾಡಲೇಬೇಕು. ಸಿಹಿ ರೈಮಿಂಗ್ ವರ್ಡ್ಸ್ ಕಲ್ತ್ಕೊಂಡ್ಯಾ? ಶೈಲಜಾ ಮ್ಯಾಮ್ ಕೇಳ್ತಾರೆ. ಇಲ್ಲ ಕಣು. ದಾರಿಲಿ ಹೋಗ್ತಾ ಹೋಗ್ತಾ ಕಲ್ತ್ಕೋಬಹುದು. ನಡಿಯಮ್ಮ. ಬಾಯ್ ಅಜ್ಜಿ. ಬಾಯ್. 2 ಲಕ್ಷ ಅಡ್ವಾನ್ಸು, 20,000 ಬಾಡಿಗೆ, ಕರೆಂಟ್ ಬಿಲ್ ಗೊತ್ತಲ್ಲ, ವಾಟರ್ ಬಿಲ್ ಸಪರೇಟ್. ಓಕೆ ನಂಗಿದ್ರೆ 5,000 ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ. ಸರ್, ರೆಂಟ್ ಸ್ವಲ್ಪ ಜಾಸ್ತಿ ಆಯ್ತು, ಒಂಚೂರು ಕಡಿಮೆ ಮಾಡ್ಕೋಬೋದಾ? ಎಷ್ಟ್ ಜನ ಇದ್ದೀರಿ? ಫ್ಯಾಮಿಲಿನಾ? ಇಲ್ಲ ಸರ್, ನಾನು ನನ್ನ ಮಗಳು ಇಬ್ರೆ. ನಿಮ್ ಮನೆಯವರು ಅಂದ್ರೆ ನಿಮ್ ಹಸ್ಬೆಂಡ್? ಇಲ್ಲ ಸರ್, ನಾವಿಬ್ರೇ ಇರೋದು. ಮನೆ ಸಿಗದೆ ಹೆಚ್ಚ್ ಕಣಮ್ಮ. ಬೇಕು ನಂಗಿದ್ರೆ ಇವತ್ತೇ ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ. ಹಲೋ ಹಲೋ, ಯಾಕೆ ಸಿಗ್ತಾ? ಮನೆ ಎಲ್ಲೂ ಸಿಗ್ತಾ ಇಲ್ವಾ? ನನ್ನ ಬಜೆಟ್ಗೆ ಮನೆನೇ ಸಿಗ್ತಾ ಇಲ್ಲ. ಮಾತೆತ್ತಿದೆ ಲಕ್ಷಾನ್ಗಟ್ಲೆ ಅಡ್ವಾನ್ಸ್ ಕೇಳ್ತಾರೆ. 18,000 ರಿಂದ 20,000 ಬಾಡಿಗೆ ಅಂತೆ. ನಾನು ನನ್ನ ಮಗಳಿರೋಕ್ಕೆ ಒಂದು ರೂಮು ಒಂದು ಕಿಚನ್ ಸಾಕು. ಕಮ್ಮಿ ಅಂದರೆ ನಮ್ಮ ಏರಿಯಾದಲ್ಲಿ 5th ಇಲ್ಲ 6th ಫ್ಲೋರ್ ಸಿಗುತ್ತೆ. ಆದರೆ ನೀನು ಮಗುನ ಇಟ್ಕೊಂಡು ಹೇಗೆ ನಿಭಾಯಿಸ್ತೀಯಾ? ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಏರಿಯಾಲಿ
10,000-13,000 ರೆಂಟಿಗಿರೋ ಮನೆ ಇದೆಯಾ ಅಂತ ವಿಚಾರಿಸ್ಬಿಟ್ಟು ಹೇಳ್ತೀಯಾ? ಸರಿ ಸೀತಾ, ಅದಕ್ಕೂ ಒಂದ್ಸತಿ ಚೆಕ್ ಮಾಡಿ ನಿನಗೆ ಹೇಳ್ತೇನೆ. ಥ್ಯಾಂಕ್ ಯು. ಅಲ್ಲ, ಯಾಕೆ ನೀವು ಇನ್ನೊಂದು 2 ದಿನ ವೆಯ್ಟ್ ಮಾಡಬಾರ್ದು? ಒಳ್ಳೇದಾಗದಿದ್ರೆ ವೆಯ್ಟ್ ಮಾಡ್ಬೋದು. ಕಷ್ಟ ಬರ್ತಿದೆ ಅಂತ ಗೊತ್ತಾದ್ಮೇಲೆ ನಾವು ಹುಷಾರಾಗಿರ್ಬೇಕಲ್ವಾ? ಯಾಕೆ ನೀವು ಎಲ್ಲದಕ್ಕೂ ಓವರ್ ಥಿಂಕ್ ಮಾಡ್ತಿದ್ದೀರಾ? ಯಾಕಂದ್ರೆ ಜೊತೆಲಿ ಮಗಳಿದ್ದಾಳೆ, ಅವಳಿಗಿನ್ನೂ ಈ ಪ್ರಪಂಚ ಹೇಗೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾನು ಇಲ್ಲಿಂದ ಲೇಟಾಗಿ ಹೋದ್ರೆ ಅಜ್ಜಿ ತಾತ ಮನೇಲಿರ್ತಾಳೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸ್ಕೂಲು, ಕ್ಲಿನಿಕ್ ಎಲ್ಲ ಹತ್ರದಲ್ಲೇ ಇದೆ. ಈಗ ನಾನು ಮನೆ ಚೇಂಜ್ ಮಾಡಬೇಕು ಅಂದ್ರೆ ಅವಳ ಪ್ರಪಂಚನೇ ಚೇಂಜ್ ಮಾಡ್ದಂಗೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ? ಸ್ಟೇ ಕಾಮ್. ಸೀತಾ ಅವರೇ, ಇವತ್ತು ನಿಮಗೆ ಅಡ್ವಾನ್ಸ್ ಸ್ಯಾಲ್ರಿ ಸಿಗುತ್ತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಮ ಮನೆ ನಿಮಗೆ ಉಳಿಯುತ್ತೆ.